ಇಡ್ಲಿ ಕಡಾಯಿ. ಇದನ್ನು ಧನುಷ್ ಅವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಸೊ ಇದು ಕಾಂತಾರ ಜೊತೆಗೆ ಬಂದಿತ್ತು ಅವತ್ತು. ಸೊ ನಾನು ಇದು ನಮ್ಮ ಕನ್ನಡದಾಗ ಇಲ್ಲದಕ್ಕೆ ನಾನು ಹೋಗಿರಲಿಲ್ಲ. ಸೊ ನನಗೆ ಬೇರೆ ಲ್ಯಾಂಗ್ವೇಜ್ ಕನೆಕ್ಟ್ ಆಗಕ್ಕೆ ಭಾಳ ಟೈಮ್ ತೊಗೊತೈತಿ. ಸೊ ಅದಕ್ಕೆ ಹೆಂಗಿದ್ರು ಓ ಟಿ ಟಿ ಕನ್ನಡದಾಗ ಬರ್ತೈತಿ ಮಾಡೋಣಂತ ಬಿಟ್ಟಿನಿ ರೀ. ಸೊ ನಿನ್ನೆ ನೆಟ್ಫ್ಲಿಕ್ಸ್ದಾಗ ಈ ಮೂವಿ ಬಂದಿತ್ತು. ಸೊ ನೋಡೋಣ ಹೆಂಗೈತಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿರಿ. ಇಷ್ಟ ಆದ್ಮ್ಯಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸೊ ಈ ಸಿನಿಮಾದ ಆನ್ಲೈನ್ ಸ್ಟೋರಿ ಬಂದ್ರೆ ಈ ಸಿನಿಮಾನ ಸ್ವಲ್ಪ ಸಿಂಪಲ್ ಆಗೈತಿ. ಏನೋ ಸ್ವಲ್ಪ ಜಾಸ್ತಿ ಹೇಳಿಬಿಟ್ರು ಈ ಸಿನಿಮಾ ಸ್ಪಾಯ್ಲರ್ ಅನ್ನಿಸ್ತೈತಿ. ಸೊ ಆದರೂ ಸ್ವಲ್ಪ ಪ್ರಯತ್ನ ಮಾಡ್ತೀನಿ. ಮುರುಗನ್ ಬೇರೆ ದೇಶಕ್ಕೆ ಹೋಗ್ತಾನೆ ದುಡಿಯೋದಕ್ಕೆ. ಸೊ ಅಲ್ಲಿ ದುಡಿತಾ ದುಡಿತಾ ತನ್ನ ತಂದೆ ಮಾಡ್ತಕ್ಕಂಥ ಕೆಲಸನ ಬಿಡ್ತಾನೆ. ಸೊ ಒಂದು ಸಿಚುವೇಷನ್ನಲ್ಲಿ ಅವನು ಆ ಊರಿಗೆ ಮತ್ತೆ ಬರಬೇಕಾಗತ್ತೆ. ಬಂದಾಗ ಅಲ್ಲಿ ಆಗುವಂಥ ಸಿಚುವೇಶನ್ನು ಅವನ ಊರಿಗೆ ಯಾಕೆ ಬರ್ತಾನೆ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಿ. ಸಿನಿಮಾದ ಪಾಸಿಟಿವ್ ಕಡೆ ಹೋಗೋದಾದರೆ ಅದು ಇಲ್ಲಿನ ಆ ಎಮೋಷನ್, ಆ ರೆಸ್ಟೋರೆಂಟ್ ಅನ್ನೋ ಏನು ಎಮೋಷನ್ ಐತಲ್ಲ, ಹಾಗೆ ತಂದೆದು ಇಡ್ಲಿದು ಅನ್ನೋದು ಸ್ವಲ್ಪ ಎಲ್ಲೋ ನನಗದು ಇದು ಇತ್ತಲ್ಲ ರೀ, ಇಡ್ಲಿ ಸಾಂಬಾರು ಅನ್ನೋ ಸ್ವಲ್ಪ ವೆಬ್ ಸೀರೀಸ್ ನೆನಪು ಬಂತು. ಆ ಥರ ವೆಬ್ ಸೀರೀಸ್ ಟೇಸ್ಟ್. ಸೊ ಇಲ್ಲಿ ಇಡ್ಲಿ ಟೇಸ್ಟ್. ಫಾದರ್ ಸ್ವಲ್ಪ ಆ ಎಮೋಷನ್ ಏನಿತ್ತಲ್ಲ ಸ್ವಲ್ಪ ಅದು ಆಲ್ಮೋಸ್ಟ್ ಆಲ್ ಸ್ವಲ್ಪ ವರ್ಕ್ ಆಯಿತು. ಇನ್ನು ಇದರ ಫಸ್ಟ್ ಹಾಫ್ ಒಂದು ಲೆಕ್ಕಕ್ಕೆ ಚಲೋ ಇತ್ತು ರೀ, ಸ್ವಲ್ಪ ಡಿಸೆಂಟ್ ಆಗಿತ್ತು ಫಸ್ಟ್ ಹಾಫ್. ಹಾಗೆ ಇಲ್ಲಿ ಏನು ತೊಗೊಂಡಾರಲ್ಲ ಕತೆ ಭಾಳ ಸಿಂಪಲ್, ಅದನ್ನು ಸಿಂಪಲ್ಲಾಗೆ ಇಟ್ಟು ಮುಗ್ಸ್ಯಾರ ಅನ್ನೋದು ಭಾಳ ಖುಷಿ. ಹಾಗೆ ಇಲ್ಲಿನ ಕ್ಯಾರೆಕ್ಟರ್ಸ್ ಕೂಡ ಆಗಿರ್ಬೋದು, ಅವೆಲ್ಲ ಸಿಂಪಲ್ಲಾಗೇ ಇದೆ, ಸಿಂಪಲ್ಲಾಗೇ ಇಟ್ಟಿದ್ದಾರೆ. ಅವು ಯಾವ ಕ್ಯಾರೆಕ್ಟರ್ ಯಾವ ಥರ ಇಂಟ್ರೊಡ್ಯೂಸ್ ಆಗಿ ಕೊನೆಯವರು ಕೂಡ ಅವು ಅದೇ ಥರ ಇರ್ತವೆ. ಸಿನಿಮಾದಲ್ಲಿ 2 ಫೈಟ್ ಇದೆ. ಸೊ ಆ 2 ಫೈಟ್ಗೂ ಸಖತ್ತಾಗಿರೋ ರೀಸನ್ ಇತ್ತು. ಆ ರೀಸನ್ ಕೂಡ ಇಷ್ಟ ಆಯಿತು. ಅದು ಬಿಟ್ಟರೆ ಆ್ಯಕ್ಟಿಂಗ್ ಕಡೆ ಹೋಗೋದಾದರೆ ಧನುಷ್ ಅವರು ಈ ಥರ ಪಾತ್ರಕ್ಕೆ ಸಕ್ಕ ಸೂಟ್ ಆಗ್ತಾರೆ. ತುಂಬ ಸೆಟಲ್ ಆಗಿ ಥ್ರೂಔಟ್ ಸಿನಿಮಾ ತುಂಬ ಸೆಟಲ್ ಆಗಿ ಪಾತ್ರ ಇದೆ ಅವ್ರದ್ದು. ಸೊ ಆ ಪಾತ್ರಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅರುಣ್ ವಿಜಯ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಿತ್ಯಾ ಮೆನನ್ ಅವರು ತುಂಬ ಸಿನಿಮಾದಲ್ಲಿ ನೋಡಿದ್ದೀವಿ ನಾವು, ಅವ್ರ ಪಾತ್ರ ಯಾವ ಥರ ಇರುತ್ತೆ ಅಂತ, ತುಂಬ ಕಿರ್ಚಾಡೋದು. ಸೊ ಆ ಥರ ಪಾತ್ರ ಇರುತ್ತೆ. ಬಟ್ ಇಲ್ಲಿ ಸಿಂಪಲ್ ಆಗಿತ್ತು. ಸೊ ಮ್ಯೂಸಿಕ್ಕು ಸ್ವಲ್ಪ ಡೀಸೆಂಟ್ ಆಗಿತ್ತು. ಇನ್ನು ಸಿನಿಮಾದ ನೆಗೆಟಿವ್ ಕಡೆ ಹೋಗೋದಾದರೆ ಸಿನಿಮಾ ಸ್ವಲ್ಪ ಸಿಂಪಲ್ ಆಗಿದೆ ಅನಿಸುತ್ತೆ. ಸೊ ನಾವು ಒಂದು ಕತೆ ಹೇಳಬೇಕಾದ್ರೆ ಜಸ್ಟ್ ಈ ಥರ ಅಂತ ಹೇಳಿಬಿಟ್ರೆ ಸೊ 20 ಮಿನಿಟ್ಸಲ್ಲಿ ಮುಗೀತೆ. ಸೊ ಆ ಥರ ಇವರು 2 ಅವರ್ಸ್ ಮಾಡಿದ್ದಾರೆ. ಸೊ ಸಿಂಪಲ್ ಆಗಿರೋ ಕತೆನೇ, ಬಟ್ ಅಲ್ಲಿ ತೊಗೊಂಡಂಥ ಕ್ಯಾರೆಕ್ಟರ್ಸ್ ಬರೆದಿರೋಂಥ ಕ್ಯಾರೆಕ್ಟ್ರಿಂದ ಸ್ವಲ್ಪ ಎಲ್ಲೋ ಸಿನಿಮಾ ಫ್ಲೋ ಹೋಗ್ತಾ ಇರುತ್ತೆ ಅನ್ನೋದು ಬಿಟ್ಟರೆ ತುಂಬ ಸಿಂಪಲ್. ಈ ಥರ ಸಿಂಪಲ್ ಸಿನಿಮಾಗಳು ತುಂಬ ಜನಕ್ಕೆ ಇಷ್ಟ ಆಗೋದು ತುಂಬ ಕಡಿಮೆ. ಸಿನಿಮಾ ಸ್ಟೋರಿ ಪ್ರೆಡಿಕ್ಟೇಬಲ್ ಆದಾಗ ಅದು ತುಂಬ ಬೋರ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಜನಗಳಿಗೆ ಅದೇ ಥರ ಆಗುತ್ತೆ, ಯಾವುದು ಇಂಟೆನ್ಸ್ ಆಗಿರೋ ಸೀನ್ ಇಲ್ವಲ್ಲ ಅಂತ ಅನಿಸುತ್ತೆ. ಸೊ ಸಿನಿಮಾದಲ್ಲಿ ಒಂದಿದೆ, ಬಟ್ ಅದನ್ನು ಬಿಟ್ಟರೆ ಥ್ರೋಟ ಸಿನಿಮಾ ಎಲ್ಲೂ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಲ್ಲ. ಯಾವುದೋ ಒಂದು ಕಾಮಿಡಿ ಸೀನ್ಸ್ ಇಲ್ಲ, ಥ್ರಿಲ್ಲಿಂಗ್ ಅನ್ನೋ ಮೂಮೆಂಟ್ ಕೂಡ ಇಲ್ಲ. ಸೊ ಗೊತ್ತಾಗುತ್ತೆ ನಿಮಗೆ ಎಲ್ಲ ಸಿನಿಮಾವು ಈ ಥರ ಅಂತ ಅನಿಸ್ಬಿಡುತ್ತೆ. ಸೊ ಆಮೇಲೆ ಕೂಡ ಅನಿಸುತ್ತೆ ಈ ಸಿನಿಮಾವು ಇಷ್ಟೇನಾ ಅಂತ ಅದೊಂದು ಫೀಲ್ ಕೂಡ ಬರುತ್ತೆ. ಸೊ ಟೋಟಲಾಗಿ ಸಿನಿಮಾ ಯಾವ ಥರ ಇದೆ ಅಂದರೆ, ನೀವೇನಾದರೂ ಟೈಮ್ ಪಾಸ್ ಮಾಡ್ತಾ ಇದ್ರಿ ಅಂದರೆ ಸೊ ಈ ಸಿನಿಮಾ ನಿಮ್ಗೆ ಒನ್ ಟೈಮ್ ವಾಚಬಲ್ ಆಗಿ ಸಖತ್ತಾಗಿ ನೋಡ್ಬೋದು. ಸೊ ಫೋನಲ್ಲಿ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಬೋರ್ ಹೊಡ್ಸಲ್ಲ, ಯಾಕಂದರೆ ಸ್ಕಿಪ್ ಬಟನ್ ಇರೋದ್ರಿಂದ. ಸೊ ನನಗಿದು ಡಿಸೆಂಟ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಸೊ ನೀವೇನಾದರೂ ಫ್ರೀ ಆಗಿ ಒಂದು ಒಳ್ಳೆ ಸಿನಿಮಾ ನೋಡಬೇಕು ಅಂದರೆ ಸೊ ಟೈಮ್ ಪಾಸಿಗೆ ಈ ಸಿನಿಮಾ ಒನ್ ಟೈಮ್ ವಾಚಬಲ್. ಸೊ ಸೆಟಲ್ ಆಗಿರೋ ಪರ್ಫಾರ್ಮೆನ್ಸ್ಗಳು ತುಂಬಿರೋ ಸಿನಿಮಾ ಇದು. ಸೊ ಸಿಂಪಲ್ ಆಗಿದೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ರಿವ್ಯೂ. ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.